ನಮಸ್ಕಾರ. ನಾವು ಇವತ್ತು ಗಾಂಧಿನಗರಲ್ಲಿರುವ ಸಂತೋಷ್ ಥಿಯೇಟರಲ್ಲಿ ಇದ್ದೀವಿ. ಇವತ್ತು ಅಭಿಷೇಕ್ ಶೆಟ್ಟಿ ನಿರ್ದೇಶನದ ಅನೀಶ್ ತೇಜೇಶ್ವರ್, ಮಿಲನ ನಾಗರಾಜ್, ರಿತಿಕಾ ಶ್ರೀನಿವಾಸನ್ ಇವರು ನಟಿಸಿರುವ ಆರಾಮ್ ಅರವಿಂದ ಸ್ವಾಮಿ ಮೂವಿ ರಿಲೀಸ್ ಆಗಿದೆ. ಇದರ ಬಗ್ಗೆ ಜನರ ಅಭಿಪ್ರಾಯ ಮತ್ತು ಚಿತ್ರತಂಡದ ಅಭಿಪ್ರಾಯವನ್ನು ನೋಡೋಣ ಬನ್ನಿ. ಸತ್ಯವಾಗಿರ್ತದೆ ಈ ಸಿನಿಮಾ ತೋರಿಸಿದ್ದಾರೆ. ಸೂಪರ್ ಆಗಿದೆ ಸಿನಿಮಾ. ಪ್ರತಿಯೊಂದು ಕುಟುಂಬ ಸಮೇತ ಈ ಸಿನಿಮಾ ನೋಡ್ಬೇಕು. ಈ ಕನ್ನಡ ಸಿನಿಮಾನ ಇದ್ದರು ಮೆಸೇಜ್ ಇದೆ ಸರ್. ಕಾಮಿಡಿ ಅಂಡ್ ಎಂಟರ್ಟೈನ್ಮೆಂಟ್, ಮೇಕಿಂಗ್ ಇರ್ಬೋದು, ಡೈಲಾಗ್ ಇರ್ಬೋದು, ಫುಲ್ ಎಂಜಾಯ್ ಮಾಡ್ಕೊಂಡು ಫುಲ್ ಫಿಲಂ ನೋಡ್ಕೊಂಡು ಹೋಗ್ಬೋದು ಮೇಡಮ್. ಫುಲ್ ಜಾಲಿ ಮೂವಿ. ನಾವು ಮಾತಾಡಿದ್ವಿ ಸಿನಿಮಾ ಬಗ್ಗೆ, ತುಂಬಾ ಚೆನ್ನಾಗಿದೆ. ಇವಾಗ ಇವ್ರು ಮಾತಾಡ್ತಾ ಇದಾರೆ, ಇದನ್ನ ಕೇಳಕ್ ನನ್ ಖುಷಿ. ಹೇಳಿ ಸರ್, ಸಿನಿಮಾ ಹೆಂಗಿದೆ? ಮೇಡಮ್, ನಮ್ಗೆ ಫಸ್ಟ್ ಆಫ್ ಆಲ್ ಈ ಕ್ಯಾಮ್ರಾಗಳು ನೋಡಿದ್ರೆ ಭಯ. ಯಾಕಂತಂದ್ರೆ ನಾವು ರೀಲ್ ನ ನೋಡ್ಕೊಂಡ್ ಬಂದಿದೀವಿ. 100% ರಿಯಲ್ ಆಗಿ ಹೇಳ್ತೀವಿ. ಯಾಕಂದ್ರೆ ಪಕ್ಕಾ ಶಿವಣ್ಣ ಫ್ಯಾನು. ಪಕ್ಕದಲ್ಲಿ ನಮ್ಮ ಬಿಗ್ ಬಾಸ್ ಇದಾರೆ, ಅವ್ರ ಪಕ್ಕದಲ್ಲಿ ಅವ್ರ ತಮ್ಮ ಒಬ್ರು ನಿಲ್ಸಿದಾರೆ ಕಟೌಟ್. ಆ ಕಟೌಟ್ ಮುಂದೆ ನಿಂತ್ಕೊಂಡ್ರೆ 100% ಚಿತ್ರ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಗೊತ್ತಿರುತ್ತೆ. ಸಂತೋಷ್ ಥಿಯೇಟರ್ ಅಲ್ಲಿ ಯಾವುದೇ ಫಿಲಮು ರಿಲೀಸ್ ಆಗ್ಲಿ, ಯಾರ್ದಾರ ಆಗಿರ್ಬೋದು, ಅದು 100% ಸಕ್ಸಸ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಒಂದು ಲವ್ ಸ್ಟೋರಿ ಹೆಂಗಿದೆ, ಅದಾದ್ಮೇಲೆ ಒಬ್ಬ ಯೂತ್ ಅವ್ನ ಲವ್ಗೋಸ್ಕರ ಏನೇನ್ ಮಾಡ್ಬೇಕು, ಯಾವ ರೀತಿ ಪರದಾಡ್ತಾನೆ. ದುಡ್ಡು ಇಲ್ದೇ ಇದ್ರು ದುಡ್ಡಿದೆ, ದುಡ್ಡು ಮಾಡ್ತೀನಿ ಅಂತ ಒಂದು ಲವ್ ಸೀನ್ ಕ್ರಿಯೇಟ್ ಮಾಡ್ತಾರೆ. ಆದ್ರೆ ದುಡ್ಡಿಲ್ಲ ಅಂದ್ರು ಒಂದು ಹುಡುಗಿ, ಇದನ್ನು ನಾವು ಮೆಚ್ಚಲೇಬೇಕು. ಒಂದು ಹೆಣ್ಮಗು ಒಂದು ದುಡ್ಡಿಲ್ಲ ಅಂದ್ರು ಒಂದು ಲವ್ನ ಇವತ್ತಿನ ಜನರೇಷನ್ ಅಲ್ಲಿ ಎಲ್ಲ ಕಲಿಬೇಕಾದ ವಿಷಯ ಏನಂದ್ರೆ, ಇವತ್ತು ಎಷ್ಟೋ ಜನಕ್ಕೆ ಹೆಣ್ಗಳು ಸಿಗ್ತಾ ಇಲ್ಲ. ಆದ್ರೆ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ದುಡ್ಡಿಲ್ಲ ಅಂದ್ರು 6 ವರ್ಷದ ಲವ್ನ ಸಖತ್ತಾಗಿ ಟ್ರೀಟ್ ಮಾಡಿರ್ತಕ್ಕಂಥ ಮಿಲನ ನಾಗರಾಜ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅಷ್ಟೇ ಅದ್ಭುತವಾಗಿ ಮಿಲನ ನಾಗರಾಜು ತುಂಬಾ ಚೆನ್ನಾಗಿ ಕಾಣ್ತಾರೆ. ಅದಾದ್ಮೇಲೆ ಒಬ್ಬ ವ್ಯಕ್ತಿ ಹೀರೋ ಗಿಂತ ನನಗೆ ಡೈರೆಕ್ಷನ್ ತುಂಬಾ ಇಷ್ಟ ಆಗಿದೆ. ನಿಜವಾಗ್ಲೂ 100% ಹೇಳ್ತೀನಿ. ಆ ವ್ಯಕ್ತಿ ಯಾರಂತ ಗೊತ್ತಿಲ್ಲ. ನಾವಿಲ್ಲೇ ಅಭಿಷೇಕ್ ನನಗೆ ಗೊತ್ತಿಲ್ಲ. ನಾವು ಇಲ್ಲೇ ನಮ್ಮ ಅಣ್ಣಮ್ಮ ತಾಯಿ ಆಶೀರ್ವಾದ ತಗೊಳಕ್ ಬಂದಿದ್ವು. ಆನ್ ದಿ ವೇ ಬಂದ್ರೆ ಡಾಲಿ ಅವ್ರದ್ದು ಫಿಲಂ ರಿಲೀಸ್ ಆಗಿತ್ತು. ಅದನ್ನ ನೋಡ್ದಲ್ಲಿ ಇಲ್ಲಿ ಬಂದೆ. ಯಾಕಂದ್ರೆ ನಮ್ಮ ಅಣ್ಣ ಶಿವಣ್ಣ, ಅವ್ರ ತಮ್ಮ ಇವರು ಅಭಿನವ್ ಯಾರೋ ಹೀರೋ ಅನೀಶ್ ಅವರು ಅದು ಯಾವ್ದೋ ಫಿಲಂ ಮಾಡಿದ್ರು, ಬಿಕಾಮ್ ಗಣೇಶ ಯಾವ್ದೋ, ಅದನ್ನ ನೋಡಿದ್ದೆ. ನಾ ಪಕ್ಕ ಶಿವಣ್ಣ ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ನಮ್ಮ ಶಿವಣ್ಣ ಅಭಿಮಾನಿ ಆಗಿರ್ಬೋದು. ಅಪ್ಪು ಅವರ ಡ್ಯಾನ್ಸ್ ಇಲ್ಲಿದೆ. ಮಾರ್ನಿಂಗ್ ಬೆಳಿಗ್ಗೆ ದಯವಿಟ್ಟು ಮಾರ್ನಿಂಗ್ ಏನಿದೆ ಇಂಟ್ರೋಲ್ಗಿನ ಮುಂಚೆ ಡ್ಯಾನ್ಸ್ ಸಖತ್ತಾಗಿದೆ. ಅದಾದ್ಮೇಲೆ ಫೈಟು ಸಖತ್ತಾಗಿದೆ. ಸುದೀಪ್ ಅವರ ಆಕ್ಟಿಂಗ್ ಚೆನ್ನಾಗಿ ಮಾಡಿದೆ. ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರನ ನೋಡಿ ಬೆಳೆಸಿ, ಒಳ್ಳೇದಾಗ್ಲಿ. ನವೆಂಬರ್ ಕನ್ನಡಿಗರಲ್ಲ, ನಾವು ನಂಬರ್ 1 ಕನ್ನಡಿಗರು. ಕನ್ನಡ ಫಿಲಂ ನೋಡ್ತೀವಿ, ಕನ್ನಡ ಚಿತ್ರನ ಬೆಳೆಸ್ತೀವಿ. ಜೈ ಶಿವಣ್ಣ, ಜೈ ಎಲ್ಲರೂ, ಲವ್ ಯು. ಸಖತ್ತಾಗಿದೆ ಸಿನಿಮಾ, ದಯವಿಟ್ಟು ನೋಡಿ. ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಇನ್ನೊಂದ್ಸತಿ ಫ್ಯಾಮಿಲಿ ಎಲ್ಲ ಬರ್ಬೋದು. ಚೆನ್ನಾಗಿದೆ, ಸಖತ್ತಾಗಿದೆ. ಎಂಟರ್ಟೈನರ್ ಫುಲ್ ಆನ್ ವಾಸ್ ನೈಸ್. ಸಿನಿಮಾ ಇಷ್ಟ ದಿನ ನಾವು ಮಾತಾಡ್ತಾ ಇದ್ವಿ. ಯಾಕೆಂದ್ರೆ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಅಂದ್ರೆ ನಾನು ಮುಂಚೆನೆ ಹೇಳಿದ್ದೆ, ಕನ್ನಡ ಚಿತ್ರರಂಗದಲ್ಲಿ ನಂದೊಂದು ಹೊಸ ಆರಂಭ ಆರಾಮ್ ಅರವಿಂದ್ ಸ್ವಾಮಿ ಅಂತ. ಸೊ ಈ ಸಿನಿಮಾ ನೋಡಿ ಆಚೆ ಬರ್ತಾ ಇರ್ಬೇಕಾದ್ರೆ ಎಲ್ಲರೂ ಒಂದು ಪ್ರೋತ್ಸಾಹ, ಪ್ರೀತಿ ನಾನು ನೋಡಿದ್ಮೇಲೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿಂದ ಮುಂದೆ ನಾವು ಮಾತಾಡೋದಕ್ಕಿಂತ ಜನಗಳು ಮಾತಾಡಬೇಕು. ಎಲ್ಲ ಮಾತಾಡ್ತಾ ಇದ್ದಾರೆ. ಇದೊಂದು ಅದ್ಭುತವಾಗಿರೋ ಸಿನಿಮಾ ಮೇಡಮ್. ತುಂಬಾ ದಿನಗಳಾದ್ಮೇಲೆ ಒಂದು ಇಮೋಷನ್ನು, ಎಲ್ಲ ಕಾಮಿಡಿ ಎಲ್ಲ ಕಂಪ್ಲೀಟ್ ಆಗಿ, ಈಗ ನಮ್ಮ ಸಿನಿಮಾ ಬಗ್ಗೆ ನಾನೇ ಹೇಳ್ಕೊಂಡ್ರೆ ಜಾಸ್ತಿ ಆಗ್ಬಿಡುತ್ತೆ. ಬಟ್ ಎಲ್ಲರೂ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ ಆರಾಮ್ ಅರವಿಂದ್ ಸ್ವಾಮಿ ಮಿಸ್ಸೇ ಮಾಡ್ಕೊಂಬೇಡಿ ಥಿಯೇಟ್ರಲ್ಲಿ. ಥ್ಯಾಂಕ್ ಯು. ಸಿನಿಮಾ ಅಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಖುಷಿ ಆಯಿತು. ಫಿಲಮು ಎಷ್ಟು ಖುಷಿ ಆಯಿತು ಅಂತಂದರೆ, ಇವತ್ತಿನ ನಾರ್ಮಲ್ ಪ್ರೆಸೆಂಟ್ ಡೇ ಹೆಂಗಿದೆ ಅಂತಂದರೆ, ಡಬಲ್ ಮೀನಿಂಗ್ ಇದ್ರೇ ಕಾಮಿಡಿ, ಡಬಲ್ ಮೀನಿಂಗ್ ಅಂದ್ರೆ ನಗಬದ್ದಿಲ್ಲ ಅಂದ್ರೆ ನಗ್ಬೇಕು ಅನ್ನೋ ಒಂದು ದಿನಗಾಲದಲ್ಲಿ ಒಂದೇ ಒಂದು ಡಬಲ್ ಮೀನಿಂಗ್ ಇಲ್ಲದೆ ಇಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ಬೋದು ಅಂತ ಹೇಳ್ಕೊಟ್ಟಿರೋ ಸಿನಿಮಾ. ಈ ಸಿನಿಮಾ ಏನಾದರೂ ಸೋತ್ರೆ ಕನ್ನಡಿಗರಿಗೆ ಲಾಸ್. ಅಂದ್ರೆ ನಿಮ್ ದುಡ್ಡಿಂದಲೇ ನೀವು ಬರ್ತೀರಾ, ನಿಮ್ಮಿಷ್ಟ. ನಾವು ಅದನ್ನು ನಿಮ್ಗೆ ಏನು ಕ್ವಶನ್ ಮಾಡೋ ಅಧಿಕಾರ ನಮ್ಗಿಲ್ಲ. ಆದ್ರೆ ಇಂಥ ಒಳ್ಳೆ ಸಿನಿಮಾನ ಕಲ್ಕೋಬೇಡಿ ಕನ್ನಡಿಗರಿಗೆ. ನಾನು ಒಂದು ಕೈ ಮುಗಿದ್ಬಿಟ್ಟು ಕೇಳ್ತೀನಿ, ಈ ಸಿನಿಮಾನ ನೀವು ಮಿಸ್ ಮಾಡ್ಕೋಬೇಡಿ.
ಈ ಸಿನಿಮಾ ಒಂದು ಆ ಒಂದು ಭಾವುಕತೆ ಆಗುತ್ತಲ್ಲ, ಆ ಫಸ್ಟ್ ಹಾಫ್ ನೀವು ಕುತ್ಕೋಬೇಕಂದ್ರೆ ನಿಮ್ಮನ್ನ ಸೀಟಲ್ಲಿ ಕುತ್ಕೊಳಕ್ ಬಿಡಲ್ಲ, ನಿಮ್ಮನ್ನ ಹಂಗೆ ಎದ್ಬಿಟ್ಟು ನಿಮ್ಮ ತುದಿಯಲ್ಲಿ ಬಂದ್ಬಿಡ್ತೀರ ಆ ಸೀಟಲ್ಲಿ. ಅಷ್ಟು ನಗಿಸುತ್ತೆ ಸಡನ್ ಆಗಿ ಟ್ವಿಸ್ಟ್ ಕೊಡುತ್ತೆ. ಆ ಟ್ವಿಸ್ಟು ಅಯ್ಯೋ ಈ ಥರನ ಲೈಫು ಅನ್ನೋ ಬಡ್ಡಿ ಮಗನ ಲೈಫ್ ಹಿಂಗೆಲ್ಲ ಇರುತ್ತಾ, ನಾವು ಏನೋ ಯೋಚನೆ ಮಾಡಿರ್ತೀವಿ, ಏನೋ ಆಗುತ್ತೆ ಅಲ್ಲಿ ಹೊರಗೆ ಕರ್ಕೊಂಡು ಹೋಗುತ್ತೆ. ಅದು ಸಿನಿಮಾ ಒಂದೇ ಒಂದು ಡಬಲ್ ಮೀನಿಂಗ್ ಅಲ್ಲಿ ಇಲ್ಲದ್ರೂ ನಗಿಸ್ಬೋದು ಅನ್ನೋ ತೋರಿಸ್ಕೊಟ್ಟಿರೋ ಸಿನಿಮಾ. ಈ ಸಿನಿಮಾ ಸೋತ್ರೆ ಇವಾಗ್ಲೂ ಹೇಳ್ತೀನಿ, ಬರ್ತಿ ಇಟ್ಕೊಳ್ಳಿ. ನಂಗೆ ಗೊತ್ತಿರೋಂಗೆ ಕನ್ನಡಿಗರು ತುಂಬಾ ಬುದ್ಧಿವಂತರು, ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಆದ್ರೂ ಸೋತ್ರೆ ಒಂದು ಕನ್ನಡಿಗರಿಗೆ ಲಾಸ್ ಹೊರತು ಈ ಸಿನಿಮಾ ತಂಡಕ್ಕಲ್ಲ. ಅವ್ರು ಹಾಕಿರೋ ದುಡ್ಡು ಲಾಸ್ ಆಗಿರ್ಬೋದು, ಆದ್ರೆ ಇಂಥ ಒಂದು ಒಳ್ಳೆ ಕಲ್ಕೊಂಡಿದೀವಿ ಅಂತ ಪಶ್ಚಾತ್ತಾಪ ಪಡೋದಂತ ಗ್ಯಾರಂಟಿ. ಏನ್ ಹೇಳ್ಬೇಕು ಕ್ಯಾಮ್ರಾಸ್ ಮುಂದೆ. ಬಟ್ ಖುಷಿ ಏನಂದ್ರೆ ಲಾಸ್ಟ್ ಶಾರ್ಟ್ ಅವ್ರಿಗೆ ಯಾರು ಮಾತು ಕಮ್ಮಿ ಮಾಡೋಣ. ನನ್ನ ಮಾತಿಗಿಂತ ನಾನು ಇಲ್ಲೇ ಇರ್ತೀನಿ, ಆಡಿಯನ್ಸ್ ಇರ್ತೀನಿ. ಬಿಕಾಸ್ ಅದು ಹೆಲ್ಪ್ ಆಗುತ್ತೆ ಸಿನಿಮಾಗೆ. ನಾವು ಇಷ್ಟು ದಿನ ಹೇಳ್ತಿದ್ವಿ ಅಳಿಸ್ತೀನಿ, ಇಂಟ್ರೋ ಜಲದ್ ಕೊಡ್ತೀನಿ, ಕ್ಲೈಮ್ಯಾಕ್ಸ್ ಆಳೋ ಮೂಮೆಂಟ್ ಅಲ್ಲಿ ಒಂದು ನಗು ಕೊಡ್ತೀನಿ ಅಂತ. ಅದು ಎಲ್ಲವೂ ಇಲ್ಲಿ ಪ್ರೂವ್ ಆಗಿದೆ ನನಗೆ. ಕಿರಿಚ್ತಿದ್ರೆ ಎಮೋಷನ್ಸ್ ಕ್ಯಾಪ್ಚರ್ ಆಗ್ತಿದೆ. ಆರ್ಭಟ ಈಗಲೇ ಮಾರ್ನಿಂಗ್ ಶೋ ಇಂದ ಶುರು, ವೀರೇಶ್ಗೆ ಹೋಗಿದ್ದೆ, ಅಲ್ಲೂ ಹೌಸ್ಫುಲ್ ಇತ್ತು. ರೈನ್ ಮಾಲ್ ಮುಗಿಸ್ಕೊಂಡ್ಬಂದೆ, ಅಲ್ಲೂ ಜನ ಇದ್ರು. ಇಲ್ಲಿಂದ ಆರಾಮ ಆರ್ಭಟ ಶುರುವಾಗುತ್ತೆ. ಅಂದ್ರೆ ನಾನು ಬರ್ತೀಯಾ? ಸೂಪರ್. ಅದೇ ಮಜಾ ಸಿನಿಮಾ. ಒಳ್ಳೆ ಮಜಾ ಕೊಟ್ಟಿದೆ, ಒಳ್ಳೆ ವೈಬ್ ಕೊಟ್ಟಿದೆ. ಇದಕ್ಕೆ ಈ ಶ್ರಮ ಇಲ್ಲ. ಆಡಿಯನ್ಸ್ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಇಲ್ಲಿಂದ ನಮ್ದು ಆಯ್ತು, ನಮ್ಮ ಕೆಲಸಗಳೆಲ್ಲವೂ ಆಯ್ತು. ಇಲ್ಲಿಂದ ಆಡಿಯನ್ಸ್ ತಗೊಂಡ್ತಾನೆ, ಆ ಭರವಸೆ ನನಗಿದೆ. ಥ್ಯಾಂಕ್ ಯು. ಇವತ್ತು ಅಕಸ್ಮಾತ್ ಒಂದು ಮಾತು ಸೋಷಿಯಲ್ ಮೀಡಿಯಾ ಮುಂದೆ ಅಕಸ್ಮಾತ್ ಈ ಸಿನಿಮಾ ಏನಾದ್ರು ಕನ್ನಡಕ್ಕೆ ಏನಾದ್ರು ತೆಗಿಲ್ಲ ಅಂತಂದ್ರೆ ಸರ್, ನೀವು ಕನ್ನಡಕ್ಕೆ ಹೋಗ್ಬೇಡಿ ಸರ್, ಬೇರೆ ಸಿನಿಮಾ ಸರ್, ಕನ್ನಡ ಇಂಡಸ್ಟ್ರಿ ಬೇಕು ಸರ್. ಈ ಸಿನಿಮಾ ವಿನ್ ಆಗಿಲ್ಲ ಇದೆಲ್ಲ ನೋಡ್ತಾ ಕಮಿಟ್ಮೆಂಟ್ ಹೋಗ್ಬಿಟ್ಟಿತ್ತು. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಇಡೀ ಸಿನಿಮಾ ಇಲ್ಲ ಅಂದ್ರೆ ಜನ ನಿಜವಾಗ್ಲೂ ಕೊಡ್ತಾರ ರೆಸ್ಪಾನ್ಸ್, ವಿಷನ್ಸ್ ದೇವರನ್ನ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಜಾಸ್ತಿ ರೇಟ್ ಕೊಟ್ಟಿದ್ದಾರೆ. ನಾನು ನಿಜವಾಗ್ಲೂ ಎರಡು ಸಿನಿಮಾ ನಾನು ಹತ್ತಿಲ್ಲ, ತಳ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಅಷ್ಟು ಭಾವ. ಇಲ್ಲ ಒಳ್ಳೆ ಸಿನಿಮಾ ಕನ್ನಡಕ್ಕೆ. ಸೊ ನಾವೆಲ್ಲರೂ ಪ್ರಾಮಿಸ್ ಮಾಡೋದಂಗೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ನಿಜವಾಗ್ಲೂ ನಾವ್ ಹೇಳೋದು ಕೇಳ್ಕೊಂಡ್ ಬರ್ಬಿಡ್ರಪ್ಪ. ಜನ ಏನಾದ್ರು ಹೇಳಿದ್ರು ಅದನ್ನ ಕೇಳ್ಕೊಂಡ್ ಬನ್ನಿ. ಈ ಸಿನಿಮಾ ಸೋತ್ರ ನಿಜವಾಗ್ಲೂ ಕನ್ನಡದ ಎಲ್ಲ ಸಿನಿಮಾ ಸೋತ್ರ ಮಾತಾಡ್ಬಾರ್ದು ಮುಂದೆ. ಬಟ್ ಮಾತಾಡಿಲ್ಲ ಅಂತಂದ್ರೆ ನನಗೆ ನಿಜವಾಗ್ಲೂ ಮನಸ್ಸು ತೃಪ್ತಿ ಇಲ್ಲ. ಯಾಕಂದ್ರೆ ಆಡಿಯೋ ನೋಡಿದ್ರೆ ಥ್ಯಾಂಕ್ ಯು. ನಾನೇನು ಮಾತಾಡಲ್ಲ, ಸಿನಿಮಾ ನಾನೇನು ಮಾಡಲಿಲ್ಲ, ಆ್ಯಪಲ್ಲಿ ಬಿದ್ದೇ ಬಿಡ್ತು. ತುಂಬ ಎಕ್ಸೈಟೆಡ್ ಆಗಿದೆ, ಪ್ಲಸ್ ಖುಷಿ ಅನ್ನಿಸ್ತಿದೆ. ಬಿಕಾಸ್ ಇಷ್ಟೊಂದು ಜನ ರೆಸ್ಪಾನ್ಸ್ ಮಾಡ್ತಿದ್ದಾರೆ, ಪ್ಲಸ್ ಒಂದೊಂದು ಡೈಲಾಗ್ಸ್ಗೂ ನಗ್ತಾ ಇದ್ದಾರೆ, ತುಂಬ ಎಂಗೇಜ್ ಆಗ್ತಿದ್ದಾರೆ. ಸೊ ಖುಷಿ ಆಗ್ತಿದೆ, ಪ್ಲಸ್ ಕಂಟೆಂಟು ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ನೋಡಿ ಸಿನಿಮಾದಲ್ಲಿ, ಪ್ಲಸ್ ರೆಸ್ಪಾನ್ಸ್ ನೋಡಿ. ರೆಸ್ಪಾನ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಿಸ್ ಮಾಡ್ಕೊಬೇಡಿ, ಪ್ಲೀಸ್ ಬಂದು ನೋಡಿ. ನಿಮ್ಮ ಅದೇ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ನಂದು ಒಂದು ಪಾತ್ರ ಡೈಲಾಗ್ಸೇ ಇಲ್ಲ, ಬಟ್ ಆದರೂ ತುಂಬ ಕನೆಕ್ಟ್ ಆಗ್ತಿದ್ದಾರೆ. ಪ್ಲಸ್ ಎಲ್ಲರ ಪಾತ್ರದ ಜೊತೆನೂ ಕನೆಕ್ಟ್ ಆಗ್ತಿದ್ದಾರೆ. ಒಂದೊಂದು ಪಾತ್ರನೂ ಮೀನಿಂಗ್ಫುಲ್ ಆಗಿರುತ್ತೆ ಮೂವಿನಲ್ಲಿ. ಸೊ ತುಂಬ ಖುಷಿ
ಖುಷಿ ಅನಿಸ್ತಿದೆ. ಐ ಆಮ್ ವೆರಿ ಹ್ಯಾಪಿ. ನೋಡಿದ್ರಲ್ಲ ವೀಕ್ಷಕರೇ, ಆರಾಮ್ ಅರವಿಂದ ಸ್ವಾಮಿ ಮೂವಿ ಜನರಿಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ. ಈ ಮೂವಿ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಈ ಮೂವಿನ ಯಾವುದೇ ಮುಜುಗರ ಇಲ್ಲದೆ ನೋಡಬಹುದು. ಮತ್ತು ಮೊದಲ 3 ಡೇಸ್ಗೆ ಈ ಮೂವಿದು ಟಿಕೆಟ್ ಪ್ರೈಸ್ ಬಂದು ಜಸ್ಟ್ 99 rupees ಅಷ್ಟೇ. ಕ್ಯಾಮ್ರಾ ಪರ್ಸನ್ ಷಣ್ಮುಖ್ ಜೊತೆ ಧನ್ಯ ರೆಡ್ಡಿ, ಆಲ್ಮಾ ನ್ಯೂಸ್ 24.